ಕೆಲವೇ ದಿನಗಳು ಬಾಕಿ ಇದೆ. ಅದಕ್ಕೆ ನಾವೆಲ್ಲರೂ ತುಂಬ ಭಯಭಕ್ತಿಯಿಂದ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ಸಂಧಿಸಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಪ್ರೀತಿಪೂರ್ವಕವಾಗಿ ಮೊದಲು ನಾವು ದೇವರನ್ನ ಆರಾಧನೆ ಮಾಡಿ ತದನಂತರ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿ ಬೆಂಗಳೂರು ಪ್ರಾಂತ್ಯದಿಂದ ಘನಸೇವಕರು ಬರ್ತಾ ಇದ್ದಾರೆ. ಅವರನ್ನು ಸಹ ನಾವು ಅವರಿಂದ ಬಾಯಿಂದ ಬರುವಂತ ಕ್ರಿಸ್ಮಸ್ ಸಂದೇಶವನ್ನು ಸಹ ನಾವು ಕೇಳಿಸ್ಕೊಳ್ಳೋಣ. ಎಲ್ಲರೂ ಮಕ್ಕಳೆಲ್ಲ ಕಣ್ಮುಚ್ಚಿ ನಾವು ದೇವರ ಕರೆಗಳಲ್ಲಿ ಬರೋಣ. ನಮ್ಮ ಕರ್ತನು ಮಾಡಿ ರಕ್ಷಕನಾದ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಶಾಂತಿಯನ್ನು ಸಾರುವಂತ ಯೇಸು, ರಕ್ಷಣೆಯನ್ನು ಕೊಟ್ಟಂತ ಯೇಸು, ದೇವರಾಗಿದ್ದವನು ನಮಗೋಸ್ಕರ ಮಾನವ ರೂಪವನ್ನು ತಾಳಿ 2024 ವರ್ಷಗಳ ಹಿಂದೆ ಕನ್ಯಾ ಮರಿಯ ಗರ್ಭದಲ್ಲಿ ಜನಿಸಿ ಬಂದಿದ್ದಾನೆ. ಅದರ ಬಂದು ನಮಗೆ ಪಾಪದ ಪರಿಹಾರವನ್ನ, ನರಕದ ಕೋಪದಿಂದ ಬಿಡುಗಡೆಯನ್ನ ಮತ್ತು ತನ್ನ ರಕ್ತದ ಮೂಲಕವಾಗಿ ನಮಗೆ ಎಲ್ಲಾ ರೀತಿಯ ಪಾಪದ ಮುಕ್ತಿಯನ್ನು ಕೊಟ್ಟು ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸಿದ ನಿತ್ಯ ಜೀವನ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ಯೇಸುವನ್ನ ನಾವು ಆರಾಧಿಸೋಣ. ಯೇಸುವೆ ದೇವರೆಂಬುದಾಗಿ ನಾವು ಅದನ್ನು ಘನಪಡಿಸೋಣ. ಈ ಆರಾಧನೆ ವಾರಿಸಲ್ಪಟ್ಟಂತ ವೈರಿಯ ಸಮಸ್ತ ಬಲಗಳನ್ನು ಮುರಿದುಹಾಕಿ ನಮಗೆ ಶಾಂತಿಯನ್ನು ಬಿಡುಗಡೆ ಮಾಡ್ತಾನೆ. ಪ್ರೇರೆ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಆಸೀನರಾಗಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಇವತ್ತಾರ ವೇಳೆಯಲ್ಲಿ ಸರ್ವ ಜನಾಂಗಗಳು ನಿನ್ನ ಆಲಯದಲ್ಲಿ ಬಂದು ನಿನ್ನ ಆರಾಧಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಶುಭ ಉಂಟಾಗಲಿ. ನಮ್ಮ ಮಧ್ಯದಲ್ಲಿ ಹಿಡಿದು ಬಾ ಸ್ವಾಮಿ. ಆರಾಧಿಸುವುದಾದ್ರೆ ಪರಲೋಕದ ಸ್ವಾಸ್ಥ್ಯವನ್ನು ಅವರಿಗೆ ಅನುಗ್ರಹಿಸಿಕೊಡು. ನಮಗಾಗಿ ಬಡವನಾಗಿ ಹುಟ್ಟಿ ಬಂದಿದ್ಯಾ ಅಪ್ಪ. ಮಕ್ಕಳನ್ನ ಸ್ವಾಮಿ ಎಲ್ಲ ಆತ್ಮಿಕ, ಭೌತಿಕ, ಶಾರೀರಿಕ ಎಲ್ಲ ಬಡತನದಿಂದ ಬಿಡುಗಡೆ ಮಾಡಿ ಆಶೀರ್ವಿಸು ಅಪ್ಪ. ಈ ಕೂಟದ ಪ್ರಾರಂಭದಿಂದ ಅಂತ್ಯದವರೆಗೂ ನೀವೇ ನಮ್ಮ ಸಂಗಡ ಇದ್ದುಕೊಂಡು ಮುನ್ನಡೆಸಬೇಕೆಂಬುದಾಗಿ ಪವಿತ್ರಾತ್ಮ ದೇವರೇ ನಿನ್ನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಂಡು ನಮ್ಮ ಒಡೆಯನು ರಕ್ಷಕರು ತಿರುಗಿ ಬರುವಾತನಾದ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರಗಳನ್ನು ಸಮರ್ಪಿಸಿ Super
Jesus ಯಾರು ವಂದನವೇ ಬಿಡುಗಡೆ ಪಾವಿಗೆ ರಕ್ಷಣೆ ಶಾಂತಿಗೆ ರಕ್ಷಣೆ ಯೇಸುವೇ ನಾಮಕ್ಕೆ ಆಡಿಯಾಗೆ ಕೊಂಡಾಡುವ ಈ ಭೂಮಿಗೆ ಬಂದ ಮನಮಾನವಾದರು ಪರಲೋಕದ ಅರಸನು ಈ ಭೂಮಿಗೆ ಬಂದನು ಮನಮಾನವ ನೀಗಿಸಿ ಮನಶಾಂತಿಯ ನೀಡುವ
ತಂದೆ ದೇವರೇ ನಿನಗೆ ಇವತ್ತಿನಿಂದ ನನ್ನ ಕುಟುಂಬ ಎಲ್ಲರೂ ಕ್ರಿಸ್ಮಸ್ ಅನ್ನು ಕೊಂಡಾಡ್ತಾರೆ. ನನ್ನ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ದೇವರೇ ನಮ್ಮನ್ನು ಕರೆದುಕೊಂಡು ಪರಾತ್ಪರನ ಕುಮಾರನೆನಿಸಿಕೊಳ್ಳಲು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ನಾನು ಪುರುಷನನ್ನು ಅರಿತಿದ್ದವಲ್ಲ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನಾನು ಕರ್ತನ ದಾಸಿ, ನೀನು ಹೇಳಿದಂತೆಯೇ ನನಗಾಗಲಿ. ಇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯು ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹೆರುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಾಗೆ ಕೇಳ್ರಿ. ಚಕ್ರವರ್ತಿಯ ಐಗುಪ್ತನ ಅಪ್ಪಣೆ ಏನೆಂದರೆ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೇಳ್ರಿ. ಚಕ್ರವರ್ತಿಯಾದ ಐಗುಪ್ತನ ಅಪ್ಪಣೆ ಏನೆಂದರೆ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಮರಿಯೇ, ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ನಾವು ಬೆತ್ಲೆಹೇಮಿಗೆ ತಾನೇ ಹೋಗಬೇಕು.
ಹೌದು, ಬೆತ್ಲೆಹೇಮಿಗೆ ಹೋಗಬೇಕು. ಹಾಗಾದರೆ ಹೋಗಬೇಕಾದ ಎಲ್ಲ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಆದಷ್ಟು ಶೀಘ್ರವೇ ನಾವು ಹೊರಡೋಣ. ಸರಿ. ಅಮ್ಮನವರೇ, ನಾವು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಬಂದಿದ್ದೇವೆ. ಈಕೆಯು ನನ್ನ ಹೆಂಡತಿ ಪೂರ್ಣ ಗರ್ಭಿಣಿಯಾಗಿದ್ದಾಳೆ. ಆಕೆಗೆ ದಿನ ತುಂಬಿದೆ. ಆಶ್ರಯಿಸಿಕೊಳ್ಳಲು ಸ್ವಲ್ಪ ಜಾಗ ಕೊಡುವಿರಾ? ಕ್ಷಮಿಸಿ, ಇಲ್ಲಿ ಯಾವ ಜಾಗ? ಆಗಲಿ ಅಮ್ಮ, ಹಾಗೆಯೇ ಆಗಲಿ. ಬಹಳ ಬೇಸರವಾಗಿದೆಯಲ್ಲ. ಹೌದು, ನನಗೂ ತುಂಬಾ ಕುರಿಗಳನ್ನು ಕಾದು ಕಾದು ಸುಸ್ತಾಗಿ ಹೋಗಿದೆ. ಚಳಿಯೂ ತುಂಬಾ ಆಗುತ್ತಿದೆ ನನಗೆ. ಚಳಿಯು ತುಂಬಾ ಆಗ್ತಾ ಇದೆ. ಆದರೆ ನಮ್ಮ ಕುರಿಗಳು ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಇಷ್ಟು ಚಳಿ ಆಗುತ್ತಿದ್ದರೆ ಕುರಿಗಳು ಯಾವ ರೀತಿ ಇರಬಹುದು? ಹೌದು ಅಣ್ಣ, ನಾವೇ ಎಷ್ಟು ಚಳಿಯಲ್ಲಿದ್ದೀವಿ. ಹಾಗಾದರೆ ನಾನು ಕುರಿಯನ್ನು ನೋಡಿ ಬರಲ್ಲ? ಶೀಘ್ರವೇ ಹೋಗಿ ನೋಡಿಕೊಂಡು ಬಾ. ಸರಿ, ನಾನು ನೋಡಿ ಬರುತ್ತೇನೆ. ಅಣ್ಣ, ನಮ್ಮ ಕುರಿಗಳೆಲ್ಲವೂ ಬಹಳ ಚೆನ್ನಾಗಿದೆ. ಹೌದೇ? ಹಾಗಾದರೆ ನಾವು ಮನೆಗೆ ಹೊರಡಲು ಸಾಧ್ಯವಾಗುವುದೇ? ಹೌದು ಅಣ್ಣ, ನಮಗೂ ಬಹಳ ಚಳಿಯಾಗುತ್ತಿದೆ. ಏನಾದರೂ ಉಪಯೋಗ ಮಾಡಬೇಕಲ್ಲವೇ? ನಾನು ಈಗ ಮನೆಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಈ ಚಳಿಯಲ್ಲಿ ಮನೆಗೆ ಹೋಗಲು ಸಾಧ್ಯವಿಲ್ಲ. ನಿಮಗೆ ಏನಾದರೂ ಉಪಯೋಗ ಉಂಟೆ? ಒಂದು ಕೆಲಸ ಮಾಡೋಣವೇ? ಹಾಗೆ ಮಾಡೋಣ. ಒಳ್ಳೆಯ ಸೂಚನೆ ಅಣ್ಣ, ಈಗಲೇ ಮಾಡೋಣ. ನಡೆಯಿರಿ, ಆರಿಸಿಕೊಂಡು ಬರೋಣ. ಅಣ್ಣ, ಹೋಗಿ ನಾನು ತರುತ್ತೇನೆ. ಅಪ್ಪ, ಈಗ ನನಗೆ ತುಂಬಾ ಬೆಚ್ಚಗಿದೆ. ಹೌದು ಅಣ್ಣ, ನನಗೆ ಬಹಳವಾಗಿ ಬೆಚ್ಚಗಿದೆ ಈಗ. ನನಗೂ ಅಷ್ಟೇ. ನಾವು ವಿಶ್ರಾಂತಿ ಪಡೆದುಕೊಳ್ಳೋಣವಾ? ಹೌದು ಅಣ್ಣ, ಇವಾಗಲೇ ವಿಶ್ರಾಂತಿ ತಗೊಳ್ಳೋಣ. ಅಣ್ಣ, ಅಲ್ಲಿ ನೋಡಿ, ಆ, ಏನದು ಆಶ್ಚರ್ಯವಾದ ಶಬ್ದ? ಬಹಳ ಪ್ರಕಾಶವಾಗಿದೆಯಲ್ಲ ಅದು. ಹೌದಲ್ಲವೇ? ನೋಡಕ್ಕೆ ಭಯಂಕರವಾಗಿದೆ. ಭಯವಾಗಿದೆ, ಭಯಂಕರ. ಗುರುಗಳೇ, ಹೆದರಬೇಡಿರಿ. ಈಗ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನನ್ನು ಕೊಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಂದೆಯಿಂದ ಸುತ್ತಿರುವ ಒಂದು ಕೂಸು ಗೋಧಲಿಯಲ್ಲಿ ಮಲಗಿರುವುದನ್ನು ಕಾಣುವುದು. ಅಣ್ಣ, ಕೇಳಿದ್ದೀರಾ? ನಮಗೆ ರಾಜನು ಹುಟ್ಟಿದನಂತೆ. ನಮಗೆ ರಕ್ಷಕನು ಹುಟ್ಟಿದ್ದಾನೆ. ರಾಜನು ಹುಟ್ಟಿದನಂತೆ. ನಮ್ಮ ಕಷ್ಟಗಳೆಲ್ಲ ಇವಾಗ ಸಿಗೇ ಬರ್ತೀಯಲ್ವಾ? ಹೌದು ಅಣ್ಣ. ಅವರು ನಮ್ಮ ಕಷ್ಟ ಮಾಡುವುದಕ್ಕೆ ಇನ್ನು ಮುಂದೆ ಯಾವ ಚಿಂತೆ ಇರುವುದಿಲ್ಲ. ಆಗ
ನಕ್ಷತ್ರವು ಯೂದರಿಗೆ ರಾಜಕುಮಾರನು ಜನಿಸಿದಾನೆಂದು ತಿಳಿದು ಅದು ಅರಮನೆಯಲ್ಲೇ ಜನಿಸಿರಬಹುದೆಂದು ಭಾವಿಸಿ ಅದನ್ನು ನೋಡಲು ಬಂದಿದ್ದೇವೆ ಸ್ವಾಮಿ. ನೀವು ಜ್ಞಾನಿಗಳ ಅಥವಾ ಅಜ್ಞಾನಿಗಳ? ಪರಾಕ್ರಮಶಾಲಿಯಾದ ನಾನು ಇಲ್ಲಿ ರಾಜನಾಗಿರಬೇಕಾದರೆ ರಾಜಕುಮಾರನು ಜನಿಸುವುದೇ? ಅದು ಹೇಗೆ ಸಾಧ್ಯ? ತಮಾಷೆ ಮಾಡುತ್ತಿದ್ದೇರೆ? ರಾಜರೇ, ನಾವು ಹೇಳಿದ್ದು ಸತ್ಯ. ನಿಜವಾಗಿ ರಾಜಕುಮಾರನು ಹುಟ್ಟಿದ್ದಾನೆ. ಮತ್ತೆ ಅದೇ ಮತ್ತು ಛೆ! ನೀವು ಹೇಳಿದ್ದೇನಾದರೂ ನಿಜವಾಗದೇ ಇದ್ದರೆ ನಿಮ್ಮನ್ನು ಇಲ್ಲೇ ಕೊಂದು ಸಂಭರಿಸುವೆನು. ರಾಜನೇ, ನೀವು ನಂಬಿದರೂ ನಂಬದೆ ಹೋದರೂ ಇದೇ ಸತ್ಯ. ನಾವು ಆ ನಕ್ಷತ್ರವನ್ನು ಹಿಂಬಾಲಿಸಿ ಬಂದಿದ್ದರಿಂದ ತಡವಾಗಿ ಬಂದೆವು. ಯಾರಲ್ಲಿ? ಹೇಳಿ ಅರಸೆ. ಈಗಲೇ ಜ್ಞಾನ ಪಂಡಿತರನ್ನು ಕರೆತಂದಿರಿ. ಅಪ್ಪಣೆ ಅರಸೆ. ರಾಜರಿಗೆ ಶುಭವಾಗಲಿ. ಜ್ಞಾನ ಪಂಡಿತರೇ, ಯೆಹೂದ್ಯರಿಗೆ ಅರಸ ಹುಟ್ಟುತ್ತಾನೆ ಎಂಬುದು ನಿಮ್ಮ ಪ್ರವಾದಿ ಗ್ರಂಥದಲ್ಲಿ ಬರೆದಿದ್ದೆ. ಹೌದು ಅರಸೆ. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗೆ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರೇಲರನ್ನು ಆಳತಕ್ಕವನು ಎಂಬುದಾಗಿ ಮೀಕಾ ಪ್ರವಾದಿಯ ಮುಖಾಂತರವಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಮಹಾಪ್ರಭುವೇ. ಹೌದೇ? ಕ್ರಿಸ್ತನು ಹುಟ್ಟಬೇಕಾಗಿದ್ದ ಸ್ಥಳ ಯಾವುದು? ಬೆತ್ಲೆಹೇಮ್. ಜ್ಞಾನ ಪಂಡಿತರೇ, ನೀವು ಹೊರಡಬಹುದು. ರಾಜನೇ, ಆ ಮಗುವನ್ನು ನೋಡಿ ಕೊಂಡಾಡುವುದಕ್ಕೆ ನಮಗೆ ಅಪ್ಪಣೆ ಕೊಡು. ಹಾಗೆ ಆಗಲಿ. ನೀವು ಹೋಗಿ ಆ ಕೂಸನ್ನು ಕಂಡು ಪುನಃ ನನ್ನ ಹತ್ತಿರ ಬಂದು ಆ ಕೂಸಿರುವ ಸ್ಥಳವನ್ನು ನನಗೆ ಹೇಳಿ. ನಾನು ಆ ಕೂಸನ್ನು ಕಂಡು ಗೌರವಿಸುವೆನು. ಧನ್ಯವಾದಗಳು ಮಹಾಪ್ರಭು. ಯಾರಲ್ಲಿ? ಅವರನ್ನು ಹಿಂಬಾಲಿಸಿ. ಅಲ್ಲಿ ನೋಡಿ, ನಾವು ಹಿಂಬಾಲಿಸಿ ಬಂದ ನಕ್ಷತ್ರವು. ಆ ನಕ್ಷತ್ರವನ್ನು ಹಿಂಬಾಲಿಸಿದರೆ ಆ ಮಗು ಇರುವ ಸ್ಥಳವನ್ನು ನಾವು ಕಂಡಿರಬಹುದು. ಆದರೆ ನಾವು ಆ ಮಗನ್ನು ನೋಡಲು ಏನಾದರೂ ತೆಗೆದುಕೊಂಡು ಹೋಗ್ಬೇಕಲ್ವಾ? ಹಾಗಾದರೆ ನಾನು ಚಿನ್ನವನ್ನು ತೆಗೆದುಕೊಳ್ಳುತ್ತೇನೆ. ನಾನು ರೂಪವನ್ನು ತೆಗೆದುಕೊಳ್ಳುತ್ತೇನೆ. ನಾನು ರಕ್ತ ಬೋಳವನ್ನು ತೆಗೆದುಕೊಳ್ಳುತ್ತೇನೆ. ಬನ್ನಿ, ಆ ಮಗನನ್ನು ನಾವು ದರ್ಶಿಸಿ ಬರೋಣ. ಬನ್ನಿ ಹೋಗೋಣ. ಬಂದೆವು ನಾವು ಶಾಸ್ತ್ರಜ್ಞರು, ರಕ್ಷಕರು ಎಲ್ಲಿಹರು, ಮಗುವಾಗಿ ಹುಟ್ಟಿದ್ದಾರೆ, ಎಲ್ಲಿದ್ದಾರೆ ನೀವು
ಆತನನ್ನು ಕೀರ್ತಿಸಿರಿ. ಆತನ ಮಹಿಮನು ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು ದಯೆಯೆಂದು ನಿರ್ಮನು, ಆತ ವಲ್ಲಭನು ದಯೆಯೆಂದು ನಿರ್ಮನು. ಆತ ಒಳ್ಳೆಯವನು ದಯೆಯೆಂದು ನಿರ್ಮನು, ಆತ ವಲ್ಲಭನು ದಯೆಯೆಂದು ನಿರ್ಮನು. ಭೂ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಡನೆ ನಂಬಿಗಸ್ತರಿದ್ದೀರಿ, ಆಗ ನಮ್ಮ ವಿಮೋಚಕರು. ಕರ್ತನೊಡನೆ ನಂಬಿಗಸ್ತರಿದ್ದೀರಿ. ವಿಶೇಷ ರೀತಿಯಲ್ಲಿ ಆಶೀರ್ವದಿಸು. ಕರ್ತನೆ, ಕೊಟ್ಟಂತ ಕೈಗಳನ್ನು ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸು. ಅವರಿಗೆ ಬರಬೇಕಾದಂತ 100ರಷ್ಟು ಪ್ರತಿಫಲವನ್ನು ಅವರಿಗೆ ನೀನು ಕೊಡುವಂತ ದೇವನಾಗಿದೆ. ಕೈಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ಸಮೃದ್ಧಿಯಿಂದ ಅವರನ್ನು ತೃಪ್ತಿಪಡಿಸು ಸ್ವಾಮಿ. ಕರ್ತನೆ, ನಿನ್ನ ದಯೆ ನಿನ್ನ ಕೃಪೆ ಕುಟುಂಬದ ಮೇಲೆ ಅವರ ಮಕ್ಕಳ ಮೇಲೆ ಸದಾ ಇರುವುದಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತರಿಂದ ಕೇಳಿ ಬಂದರೆ ಪರಲೋಕ ತಂದೆಯಾಗಿ. ಇನ್ನು ರಾಜಕೀಯದಲ್ಲಿ ನಮ್ಮ ಮಧ್ಯದಲ್ಲಿ ದೈವಸೇವಕರು ಸಂದೇಶಗಳನ್ನ ನಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊಡುತ್ತಾ ನಾನು ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರಿಗೂ ಇನ್ನೂ ಅನೇಕ ಮಿತ್ರರು ಆಗಮಿಸ್ತಾ ಇದ್ದಾರೆ. ಮಾಧ್ಯಮ ಮಿತ್ರರನ್ನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಬಲ ಶಕ್ತಿಯನ್ನು ಕ್ರಿಸ್ಮಸ್ ಕ್ರಿಸ್ತು ಜನ್ಮದಿನಂ, ಕ್ರಿಸ್ಮಸ್ ಮೇರಿ ಪುಣ್ಯದಿನಂ, ಕ್ರಿಸ್ಮಸ್ మనకు పర్వదినం, క్రిస్మస్ లోకానికి శుభదినం. హల్లెలూయా 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 హల్లెలూయా. క్రిస్మస్ మేరీ పుణ్యదినం, క్రిస్మస్ మనకు పర్వదినం, క్రిస్మస్ లోకానికి శుభదినం. తుదికు సుఖముంటే మేరమ్మ ఓ మరియమ్మ, తుదికు సుఖముంటే మేరమ్మ ఓ మరియమ్మ. సుఖం చూసి నీవు వచ్చినావు పుట్టిపోవుగా. ಅವನ ಜೋರಾಗಿ ಚಪ್ಪಾಳೆಗಳು. ಈ ಸಂಭ್ರಮದಲ್ಲಿ ಒಂದೇ ಈ ನಾಡಿನ ಜನತೆಗೆ ಶಾಂತಿ, ಸಮಾಧಾನ, ಆರೋಗ್ಯ ದಯಪಾಲಿಸಲಿ ಎಂಬುದಾಗಿ ಮೊದಲೇ ಅಯ್ಯವರು ಹೇಳ್ತಾ ಇದ್ರು. ಅದನ್ನು ನೋಡುವಾಗ ನಾವೆಲ್ಲರೂ ಈ ಒಂದು ಕ್ರಿಸ್ಮಸ್ ಹಬ್ಬದ ವಿಶೇಷತೆಯನ್ನು ನೋಡುವಾಗ ನಮಗೆ ಬೇಕಾಗಿರೋದು ಮುಖ್ಯವಾಗಿ ರಕ್ಷಣೆ ಬೇಕು. ಆ ರಕ್ಷಣೆ ಅಂದರೆ ರಕ್ಷಕನಾಗಿ ಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬಂದಂತ ಉದ್ದೇಶನೇ ಇದು. ಎಲ್ಲ ಜನರು, ಎಲ್ಲ ಜಾತಿ, ಜನ, ಕುಲ, ಭಾಷೆ ಜನರಿಗೆ ಸಮಾಧಾನ, ಪ್ರೀತಿ, ಕರುಣೆ ಎಲ್ಲವನ್ನು ಒದಗಿಸಿಕೊಡುವಂತ ಒಂದು ಸಂದರ್ಭ. ಗೋದಲಿಯಲ್ಲಿ ಜನಿಸಿ ಬಂದಂತ ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವನಾಗಿದ್ದು ಬಂದಂತ ಉದ್ದೇಶ. ಈ ಕ್ರಿಸ್ಮಸ್ ಹಬ್ಬವನ್ನ ನಾವು ನೋಡೋದಷ್ಟೇ, ನಾವು ರಕ್ಷಕನನ್ನ ಅಂಗೀಕರಿಸಿಕೊಂಡ್ರೆ ಏನಾಗಬಹುದು ಎಂಬುದಾಗಿ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಈ ಭೂಲೋಕದಲ್ಲಿ ಸಮಾಧಾನ. ಈ ಸಮಾಧಾನ ಬರಬೇಕಾದ್ರೆ ನಾವು ಸಮಸ್ತಕ್ಕೂ ಒಡೆಯನಾದ ಯೇಸು
ಮಾರ್ಗಗಳನ್ನ, ಅವರ ಬೋಧನೆಗಳನ್ನ, ಅವರ ಒಂದು ನೀತಿ ನಿಯಮಗಳನ್ನು ನಾವು ಅರಿತಾಗ ಮಾತ್ರ ನಮಗೆ ಸಮಸ್ತವನ್ನು ಅರಿತ ಹಾಗೆ ಆಗ್ತದೆ. ಈ ಲೋಕಕ್ಕೆ, ಪ್ರಪಂಚಕ್ಕೆ ಒಳ್ಳೆಯ ಒಂದು ರಕ್ಷಕನು, ಒಡೆಯನು, ದೇವರಾಗಿ ರಕ್ಷಕನಾಗಿ ಬಂದವರು ಇವರು. ಪರಲೋಕದಲ್ಲಿ ದೇವರ ಆಜ್ಞೆಯೊಂದಿಗೆ ಬಂದು ಪವಿತ್ರಾತ್ಮನಿಂದ ಜನಿಸಿ ನಾವೆಲ್ಲರೂ ನೋಡುವಾಗ ನಮ್ಮ ಒಂದು ವಿಶೇಷವಾಗಿ ಬೇರೆ ಕಡೆಗೆ ಆಲೋಚನೆಗಳನ್ನು ಇಟ್ಕೊಳ್ತೀವಿ. ದೇವರ ಮಗನು ಈ ಲೋಕಕ್ಕೆ ಬಂದು ಗೋದಲಿಯಲ್ಲಿ ಜನಿಸಿ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಬಿಡಿಸಿಕೊಳ್ಳಕ್ಕಾಗಿ ಬಂದು ಒಂದೇ ಉದ್ದೇಶ. ಈ ಭಾರತ ದೇಶ ಅಲ್ಲ, ಪ್ರಪಂಚನೇ ಇವತ್ತು ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ. ಉದ್ದೇಶ ಒಂದೇ, ಕ್ರಿಸ್ತನ ಜನ್ಮದಿನ, ಕ್ರಿಸ್ತನ ಹಬ್ಬ, ಕ್ರಿಸ್ತನ ನಾಮವನ್ನ ಮಹಿಮೆ ಪಡಿಸುವಂತದ್ದಾಗಿದೆ. ಕ್ರಿಸ್ತನಿಲ್ಲದೆ ನಮ್ಮ ಒಂದು ಯಾವುದೇ ಕಾರ್ಯಗಳು ಎಲ್ಲರಿಗೂ ಬಿಡುಗಡೆ ಆಗಬೇಕು. ಹೆದರಬೇಡಿರಿ ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ನೇರವಾಗಿ ಹೇಳಿದರು. ಹೆದರಬೇಡಿರಿ, ಯಾರು ಹೆದರುವ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡ್ರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ರೋಗಗಳಿಗೆ, ವ್ಯಾಧಿಗಳಿಗೆ, ಬಂಧನಗಳಿಗೆ, ಯಾವುದೇ ಮಾಂತ್ರಿಕಗಳಿಗೆ ನಾವು ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ಅವರ ಹೆಸರು ಅಷ್ಟು ಉನ್ನತ ಸ್ಥಾನದಲ್ಲಿದೆ, ಮಹಿಮೆ ಇದೆ. ಈ ಒಂದು ಪ್ರಪಂಚಕ್ಕೆ ಒಳ್ಳೆಯದು, ಒಂದು ವಿಶೇಷವಾದ ಯಾವುದೇ ಅಪಾಯಗಳಾಗಬಾರದು, ಯಾವುದೇ ರೋಗಗಳು ಬರಬಾರದು, ವ್ಯಾಧಿಗಳು ಬರಬಾರದು ಎಂಬುದಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಒಂದು ಸಮಾಧಾನ ಬರಲಿ, ಒಳ್ಳೆಯ ಸರ್ಕಾರ ಬರಲಿ, ಒಳ್ಳೆಯದಾದಂಥ ಒಂದು ಆಡಳಿತ ಬರಲಿ. ಹೇಳುವಾಗ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಯೇಸು ಕ್ರಿಸ್ತನನ್ನ ರಕ್ಷಕನೆಂದು ಅಂಗೀಕರಿಸಿಕೊಂಡ್ರೆ ನಮ್ಮ ಭಾರತ ದೇಶ ನಿಜವಾಗಲೂ ಧನ್ಯತ್ವವಾಗ್ತದೆ. ದೇವರು ಒಂದೇ ಹೇಳೋದು, ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಹೇಳುವಾಗ ಆ ಪ್ರತಿಯೊಂದು ಮನುಷ್ಯನು ದೇವರ ಪ್ರೀತಿಯನ್ನ ಅರಿತುಕೊಳ್ಳಬೇಕು. ದೇವರ ಪ್ರೀತಿ ಬಹಳವಾದದ್ದು. ಯೇಸು ಕ್ರಿಸ್ತನ ಪ್ರೀತಿ ಉನ್ನತ ಲೋಕಕ್ಕೆ ಮಹಿಮೆ ತರುವಂತಾಗಿದೆ. ಈ ದಿನದಲ್ಲಿ ಈ ಒಂದು ಸಭೆಯಲ್ಲಿ, ಯೇಸು ಕ್ರಿಸ್ತನ ಪವಿತ್ರ ಸಭೆಯಲ್ಲಿ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮ ನಡೆದಿದ್ದು ನಮ್ಮ ಪಾಲಕರಾದಂಥ ರಾಜನವರಿಗೆಲ್ಲ ಲೋಕಕ್ಕೆ ಬೆಳಕಾಗಿ ಬಂದಂತ ಯೇಸು ಕ್ರಿಸ್ತನಿಗಾಗಿ ಇವರ ಉದ್ದೇಶ ಒಂದೇ, ಎಲ್ಲರೂ ಯೇಸು ಕ್ರಿಸ್ತನನ್ನ ಅರಿಯಬೇಕು, ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು, ಅವರ ಪ್ರೀತಿಯನ್ನ ಹಂಚಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ. ನನ್ನನ್ನು ಇಲ್ಲಿ ಆಹ್ವಾನಿಸಿ ನನಗೆ ಈ ಒಂದು ಮಾತಾಡಲಿಕ್ಕೆ ಕೃಪೆ ಕೊಟ್ಟಂತ ಈ ಯೇಸು ಪವಿತ್ರ ಸಭೆಯ ಸಭಾಪಾಲಕರಾದಂಥ ಎಂ.ಆರ್. ಪಾಲಕರವರೆಗೂ, ಅವರ ಕುಟುಂಬದವರೆಗೂ, ಸಭೆಯವರೆಗೂ, ಸಮಸ್ತ ಇಲ್ಲಿ ಸೇರಿದಂತ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಉದ್ದೇಶ ಒಂದೇ, ಪ್ರತಿಯೊಬ್ಬರು ಯೇಸು ಕ್ರಿಸ್ತನು ಏನಂತ ಹೇಳಿದ್ರೆ ಅವರು ಒಂದು ಬೆಳಕು ಆಗಿದ್ದಾರೆ. ನಮ್ಮ ಕತ್ತಲೆ ಜೀವಿತಗಳನ್ನ ದೂರ ಮಾಡಿ ಬೆಳಕಿನ ಕಡೆಗೆ ತಿರುಗಬೇಕು, ಪರಿಶುದ್ಧವಾದ ಮಾರ್ಗದಲ್ಲಿ ನಡೀಬೇಕು. ಈ ದೇಶಕ್ಕೆ ವಿಶೇಷವಾದ ಒಂದು ದೇವರ ಕೃಪೆ ದಯಪಾಲಿಸಲಿ, ಒಳ್ಳೆಯದಾದಂತ ಒಂದು ಅಧಿಕಾರಿಗಳು ಬರಲಿ, ಅರಸರುಗಳು ಬರಲಿ, ಸೇವಕರುಗಳು ಎದ್ದೊಳಲಿ. ಹೇಳ್ತಾರೆ, ನನ್ನ ನಾಮದಲ್ಲಿ ನೀನು ಏನಾದರೂ ಬೇಡಿಕೊಂಡ್ರೆ ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾವು ಬೇಡ್ತಾ ಇದ್ದೀವಿ, ಒಂದೇನೆ ಬೇಡ್ತಾ ಇದ್ದೀವಿ, ಒಳ್ಳೆಯ ಆರೋಗ್ಯ, ಆಯುಷ್ಯು, ಸಮಾಧಾನ, ಪ್ರೀತಿ, ಕರುಣೆ ಕೊಡಲಿ ಎಂಬುದಾಗಿ. ನಮಗೆ ಅವರ ಹೆಸರೇ ಅದ್ಭುತ ಸ್ವರೂಪನು, ಸಮಾಧಾನ ಕರ್ತನು, ಆಲೋಚನೆ ಕೊಡಲಿ, ಆಲೋಚನೆ ಕರ್ತನಾಗಿರಲಿ. ಈ ಸಭೆ ಇನ್ನೂ ಹೆಚ್ಚಾಗಿ ಉಜ್ಜೀವನಾಗಲಿ. ಈ ಸಭೆಯಲ್ಲಿ ನೋಡುವಾಗ ಇಷ್ಟೊಂದು ಜನರು ಸೇರಿ, ಅಧಿಕಾರಿಗಳು ಬಂದಿದ್ರು, ಅರಸರುಗಳು ಬಂದಿದ್ರು, ನಾಯಕರು ಬಂದಿದ್ರು, ಸಮಾಜ ಸೇವಕರು ಬಂದಿದ್ರು. ಎಲ್ಲರೂ ಈ ನಮ್ಮ ಸ್ಥಳದಲ್ಲಿ ಬಂದು ದೇವರ ನಾಮವನ್ನ ಮಹಿಮೆಪಡಿಸಿ ಆಶೀರ್ವಾದವನ್ನು ಕೊಡೋದಕ್ಕಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೀನಿ. ವಿಶೇಷವಾಗಿ ಈ ಒಂದು ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಒಂದನೇ, ಯೇಸು ಕ್ರಿಸ್ತನ ನಾಮವನ್ನ ಮಹಿಮೆಪಡಿಸಿ. ಅವರ ನಾಮದಲ್ಲಿ ನಮಗೆ ಉನ್ನತವಾದ ಒಂದು ಆರೋಗ್ಯ, ಆಯುಷ್ಯು, ಸಮೃದ್ಧಿ, ಸಮಾಧಾನ ಇರಲಿ. ನಿಮ್ಮ ಕುಟುಂಬಗಳಿಗೆ ದೇವರು ವಿಶೇಷವಾದ ಆಶೀರ್ವಾದಗಳನ್ನ ಕೊಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಈ ಪ್ರಾಂತ್ಯ ಏನು, ಈ ಅತ್ತಿಬೆಲೆ ಹೋಬಳಿ, ಎತ್ತಿಬೆಲೆ ಹೋಬಳಿ ಇರ್ತಕ್ಕಂಥ ಎಲ್ಲ ಜನರು ಅನೇಕ ಆ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೀವಿ ಮತ್ತು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರೋರಾಗಿದ್ವಿ. ಪ್ರತಿ ವರ್ಷದಂತೆ ಯೇಸು ಪವಿತ್ರ ಸಭೆಯಲ್ಲಿ ಒಂದು ವಿಶೇಷ ರೀತಿಯಾದ ಕಾರ್ಯಕ್ರಮಗಳನ್ನು ಕ್ರಿಸ್ಮಸ್ ಮೂಲಕವಾಗಿ ನಾವು ಆಚರಣೆಗೆ ತರ್ತಾ ಇದ್ದೀವಿ. ಈ ವರ್ಷ ಮಕ್ಕಳ ಕ್ರಿಸ್ಮಸ್ ಅಂತ ನಾವು ಮಾಡಿದ್ದೀವಿ. ಈ ಮಕ್ಕಳ ಕ್ರಿಸ್ಮಸ್ ಅಲ್ಲಿ ವಿಶೇಷತೆ ಏನಂದ್ರೆ ಪೂರ್ತ ಚರಿತ್ರೆ ಎಲ್ರಿಗೂ ಅರ್ಥ ಆಗಲಿ ಅಂತೇಳಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸ್ಕಿಟ್ಗಳ ಮೂಲಕವಾಗಿ ಕಾರ್ಯಕ್ರಮನ ಆಯೋಜಿಸಿದ್ವಿ ಮತ್ತು ಈ ಊರಿನ ಗಣ್ಯಾತಿ ಗಣ್ಯರು ಮತ್ತೆ ಗುರುಜಿಗಳು, ಪೂಜಾರಿಗಳು ಇವ್ರನ್ನೆಲ್ಲ ಕರೆಸಿ ವರ್ಷ ನಾವು ಸನ್ಮಾನಿಸುವುದು ನಮ್ಮ ವಾಡಿಕೆ. ರಾಜಕೀಯ ನಾಯಕರುಗಳನ್ನು ಕರೆಸಿ, ಯಾಕಂದ್ರೆ ಅವರು ಆರೋಗ್ಯವಾಗಿರುವಂಥದ್ದು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಬರುವಂಥದ್ದು, ಮತ್ತೆ ನಾಡಿನ ಜನದ ಎಲ್ಲರೂ ಮುಂಚೂಣಿಯಲ್ಲಿ ಇದ್ದಾರೆ. ಅವರ ಶುಭ ಕೋರುವುದು, ಅವರಿಗೆ ನಾವು ಹಿತವನ್ನ ಬಯಸುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ವರ್ಷ ಸಮಾಜದಲ್ಲಿ ಸೇವೆ ಮಾಡುವಂತ ಎಲ್ಲ ಸೇವಕರುಗಳನ್ನ ನಾವು ಕರೆದು ಇಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನಿಟ್ಟು ನಾವು ಈ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ದೀವಿ. ಮತ್ತೆ ಪ್ರತಿ ವರ್ಷವೂ ಸಹ ನಾವು ಕೇಳ್ಕೊಳ್ಳೋದೇನೆ, ಜನರಲ್ಲಿ ಕೇಳ್ಕೊಳ್ಳೋದಂದ್ರೆ ಯೇಸು ಸ್ವಾಮಿ ನಂಬೋದು ಮೂಲಕವಾಗಿ ರಕ್ಷಣೆ ಸಿಗ್ತದೆ. ಅವರನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಅವರ ತತ್ವ ಸಿದ್ಧಾಂತ, ಅವರು ಕೊಟ್ಟಂತ ಬೋಧನೆಯಲ್ಲಿ ನಡೆಯುವುದಾದ್ರೆ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ, ಬಲ, ಜೊತೆಗೆ ನಮಗೆ ನಿತ್ಯ ಜೀವನ ಅಂದ್ರೆ ಸ್ವರ್ಗದ ಪ್ರಾಪ್ತಿಯನ್ನ ಅವರು ಅನುಗ್ರಹಿಸಿ ಕೊಡ್ತಾರೆ. ಆದ ಕಾರಣ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವೆಲ್ಲರೂ ಸಹೋದರರು, ನಾವು ಸಹೋದರತ್ವವಾಗಿರೋಣ. ಧರ್ಮಗಳ ಮಧ್ಯದಲ್ಲಿ ಏನೇ ತಾರತಮ್ಯ ಇದ್ರೂ ಸಹ ನಾವು ಸಹೋದರತ್ವವಾಗಿರೋಣ. ನಮ್ದು ಅಂತ ಬಂದಾಗ, ನಾವುಗಳು ಅಂತ ಬಂದಾಗ, ಜನ ಅಂತ ಬಂದಾಗ ನಾವು ಕರುಣೆ ತೋರಿಸ್ಬೇಕು, ಪ್ರೀತಿ ಮಾಡಬೇಕು, ದ್ವೇಷವನ್ನ ಸಾಯಿಸೋಣ. ನಾವು ಕರುಣೆಯನ್ನು ಹೊಂದಿಕೊಳ್ಳೋಣ, ಪ್ರೀತಿಯನ್ನು ಹೊಂದಿಕೊಳ್ಳೋಣ. ಯಾವುದೇ ಧರ್ಮವಾಗಲಿ, ಯಾವುದೇ ಜನ ಆಗಲಿ, ಅವ್ರವ್ರದ ಧರ್ಮದಲ್ಲಿ ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ. ನಾವು ದ್ವೇಷನ ಬಿತ್ತೋದು ಬೇಡ, ಪ್ರೀತಿಯನ್ನು ಬಿತ್ತೋಣ. ಯೇಸು ಸ್ವಾಮಿ ಹೇಳಿದ್ದಾರೆ, ನಿನ್ನ ಶತ್ರುಗಳನ್ನ ಪ್ರೀತಿ ಮಾಡಂತ. ನಮ್ದು ಈ ವರ್ಷದ ಸ್ಲೋಗನ್ ಏನಪ್ಪಾ ಅಂದ್ರೆ, ನನ್ನ ದ್ವೇಷಿಸುವವರನ್ನ ನಾನು ಈ ವರ್ಷ ಪ್ರೀತಿಸ್ಬೇಕಂತ. ನಾನು ಸಭೆಗೆ ಅದನ್ನೇ ಟೀಚ್ ಮಾಡ್ತೀನಿ, ಸಭೆಗೆ ಅದನ್ನೇ ಬೋಧಿಸ್ತೀನಿ. ನಿಮ್ಮನ್ನ ಯಾರು ದ್ವೇಷಿಸ್ತಾರೆ ಅವ್ರನ್ನ ಪ್ರೀತಿ ಮಾಡಿ, ದಯಮಾಡಿ ಅವ್ರಿಗೆ ಸಹಾಯ ಮಾಡಿ. ಅವರ ಯಾರಿಗೆ ತೊಂದರೆ ಇಲ್ಲಿದ್ದಾರೆ, ಬಡವರು ಯಾರು ಇದ್ದಾರೆ, ಅವ್ರನ್ನ ಕನಿಕರಿಸ್ರಿ. ಯೇಸು ಸ್ವಾಮಿಯ ಮಾತುಗಳು ಏನ್ ಕೇಳಿಸ್ಕೊಂಡಿದ್ರು ಅದರಂತೆ ನಡ್ಕೊಳ್ಳಿ, ಮತ್ತೆ ಸಾಕ್ಷಿಯನ್ನು ಉಳಿಸ್ಕೊಡ್ರಿ ಅಂತ ನಾವು ಬೋಧನೆ ಕೊಡ್ತಾ ಇದ್ವಿ. ನಾವು ಯಾವುದೇ ಮತಾಂತರ ಬೋಧನೆ ಆಗಲಿ, ಧರ್ಮದ ಬೋಧನೆ ಆಗಲಿ ಕೊಡಲ್ಲ. ಸತ್ಯ ಹೇಳು, ಸತ್ಯ ಬಿಡುಗಡೆ ಮಾಡ್ತಾ ಇದೆ ಎಂಬುದಾಗಿ. ನನ್ನ ಜೊತೆಯಲ್ಲಿ ಆಲ್ಮೋಸ್ಟ್ 99% ಎಲ್ಲ ಬೇರೆ ಧರ್ಮದವರೇ ಇರೋದು. ನಾವು ಅವರು ಕೇಳುವಾಗ ನಾವು ತುಂಬಾ ಚೆನ್ನಾಗಿದ್ದೀವಿ. ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಭಾಗಿಯಾಗ್ತಾರೆ, ನಾನು ಅವ್ರ ಎಲ್ಲಾ ಕಾರ್ಯಕ್ರಮಗಳು ಭಾಗಿಯಾಗ್ತೀವಿ. ಇಲ್ಲಿ ಬೇಕಾಗಿರೋದು ಪ್ರೀತಿ ಮಾತ್ರನೇ. ಆ ಪ್ರೀತಿಯನ್ನ ಕ್ರಿಸ್ಮಸ್ ಮೂಲಕವಾಗಿ ನನ್ನ ಸಮಾಜಕ್ಕೆ ನಾನು ತಿಳಿಪಡಿಸ್ತೀನಿ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಹೌದು, ಯೇಸು ಅಂದ್ರೆ ಅವರು ಪ್ರೀತಿ ಸ್ವರೂಪರು. ದ್ವೇಷಿಸುವವರನ್ನು ಪ್ರೀತಿ ಮಾಡ್ತಾರೆ. ಮತ್ತೆ ಅವ್ರಿಗೆ ಕರುಣೆ ಅಂದ್ರೆ ಭಾರಿ ಇಷ್ಟ. ಯಜ್ಞೋ ಬೇಡ, ನನಗೆ ಕರುಣೆ ಬೇಕಂದ್ರೆ ನೀವು ಚರ್ಚಿಗೆ ಬಂದು ನೀವು ಬೇರೆ ಸ್ತುತಿ ಮಾಡೋದಕ್ಕಿಂತ ನೀವು ಬಡವರ ಹತ್ರ ಹೋಗಿ ಅವ್ರಿಗೆ ಬಟ್ಟೆ ಇಲ್ದಾಗ ಬಟ್ಟೆ ಕೊಡಿ, ಊಟ ಇಲ್ದ್ರೆ ಊಟ ಕೊಡಿ, ಅವರನ್ನ ಕರುಣಿಸ್ರಿ ಎಂಬುದಾಗಿ ಯೇಸು ಸ್ವಾಮಿ ನಮ್ಗೆ ಸಿದ್ಧಾಂತ ಹೇಳ್ಕೊಟ್ಟಿರೋದು. ಅದನ್ನೇ ಕಲ್ಸಕ್ಕೆ ಈ ಸಭೆ ಅಷ್ಟೇ. ಇದೇನೋ ಒಂದು ಚರ್ಚ್ ಅಂದ್ರೆ ಒಂದು ದೊಡ್ಡ ಆಲಯ ಅಲ್ಲ, ಇದು ಬೇರೆ ಗುಡಿ ಅಷ್ಟೇ. ಇಲ್ಲಿ ಒಂದು ಬೋಧನೆ ಕೊಡ್ತೀವಿ ಅಷ್ಟೇ. ಇವ್ರು ಹೊರಟೋಗ್ಬಿಡ್ಬೇಕು ಅಷ್ಟೇ. ಹೊರಟೋಗಿ ಯೇಸು ಸ್ವಾಮಿ ಸಿದ್ಧಾಂತ ಏನದ ಅದನ್ನ ಮಾಡ್ಬೇಕಷ್ಟೇ. ಇವರು ಅದನ್ನ ನಾವು ತಿಳಿಪಡಿಸ್ತೀವಿ. ಅದನ್ನ ದೇವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಅದನ್ನೇ ಬೋಧಿಸ್ತೀವಿ ಅಷ್ಟೇ. ಇನ್ ಬೇರೆ ಮತಾಂತರ ಅನ್ನೋ ಪದ ನಮಗೆ ಅದು ತುಂಬಾ ದೂರವಾದ ವಿಷಯ. ಮಾನಸಾಂತರ ಪದ ನಾವು ತುಂಬಾ ಇಷ್ಟಪಡ್ತೀವಿ. ಮನುಷ್ಯ ಪರಿವರ್ತನೆ ಆಗ್ಬೇಕು. ಮೊದಲು ಮನುಷ್ಯನು, ಈಗ ನಾನು ಮೊದಲು ಕೆಟ್ಟವನಾಗಿದ್ದೆ, ನನ್ ಕೋಪ, ಕ್ರೋಧ, ಜಗಳ, ಗಲಾಟೆ. ನನಗೆ ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ಕೋಪ ಮಾಡ್ಕೊಂಡಾಗ ನನಗೆ ಬೇಜಾರಾಗ್ತದೆ. ಯಾಕಪ್ಪ ನನ್ನ ಸ್ನೇಹಿತರ ಮಧ್ಯದಲ್ಲಿ ಕೋಪ ತಾರ್ಕೋಬೇಕು, ಅವ್ರನ್ನ ಕ್ಷಮಿಸ್ಬಿಡೋಣ, ಕರುಣಿಸೋಣ. ಅವರು ನಿತ್ಯ ಜೀವನ, ನನಗೆ ಈ ಸಿದ್ಧಾಂತ ತಗೊಂಡು ಇದನ್ನೇ ಬೋಧಿಸೋದು. ಯೇಸು ಸ್ವಾಮಿ ಇದನ್ನ ಹೇಳ್ತಾರೆ, ನಿನಗೆ ಪೂರ್ವ ಸ್ಥಿತಿಯಲ್ಲಿ ಹೋಗಲಿ, ಕೆಟ್ಟದ್ದೆಲ್ಲ ಬಿಟ್ಟು ಒಳ್ಳೆಯವನಾಗು, ಒಳ್ಳೆ ನಡತೆ. ಈ ಚರ್ಚ್ಗೆ ಯಾರು ಬರ್ತಾರೆ ಅಪ್ಪ ಅಂದ್ರೆ, ಯಾವ್ದು ಮಾಡ್ತದೆ ಸಭೆ ಅಂದ್ರೆ, ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಕುಡುಕರು ಬರ್ತಾರೆ, ಕೊಲೆಗಾರರು ಬರ್ತಾರೆ, ವ್ಯಭಿಚಾರಿಗಳು ಬರ್ತಾರೆ, ಮೋಸಗಾರರು ಬರ್ತಾರೆ. ಅವನ್ನ ಲರ್ನ್ ಮಾಡ್ತಾ ಇವ್ರು. ಇನ್ ಸ್ವಲ್ಪ ದಿನ ನೋಡಿದ್ರೆ ಅವ್ರ ಕೈಯಲ್ಲಿ ಬೈಬಲ್ ಇರ್ತದೆ, ಅವ್ರ ಬಾಯಲ್ಲಿ ದೇವರ ತತ್ವಗಳಿರ್ತದೆ. ಹೆಂಗ ಮಾರ್ಪಾಡಾಗ್ತದೆ? ಒಂದು ಸತ್ಯವೇದ ಮನುಷ್ಯನನ್ನ, ಕಳ್ಳನನ್ನ ನೀತಿವಂತನಾಗಿ ಮಾಡ್ತದೆ, ಸುಳ್ಳುಗಾರಿಕೆ ಮಾಡೋರ್ನ ಅವರು ನೀತಿವಂತರನ್ನಾಗಿ ಮಾಡ್ತದೆ, ದಿಕ್ಕಿಲ್ಲದವ್ರನ್ನ ಮಾಡ್ತದೆ. ಅಂದ್ರೆ ಆ ಬೋಧನೆ, ಆ ದೇವರ ವಾಕ್ಯ ಅವರನ್ನ ಎಷ್ಟು ಮಾಡ್ತದೆ. ಇದು ಮತಾಂತರ ಅಲ್ಲ, ಮಾನಸಾಂತರ. ಮತಾಂತರ ಅಂದ್ರೆ ಸ್ಥಳಾಂತರ ಇದ್ದಂಗೆ. ಅಲ್ಲಿ ಗುಡಿಗೆ ಹೋಗ್ತಾರೆ, ಇಲ್ಲಿ ಚರ್ಚ್ಗೆ ಬಂದ್ರೆ ಅದರಿಂದ ಯಾವ ಪ್ರಯೋಜನಕ್ಕೆ ಬರಲ್ಲ. ನಾವು ಅದ್ರ ಬಗ್ಗೆ ನೀವು ಚರ್ಚ್ ಬಂದ್ರೆ ಅಂತ ನಾವು ಟೀಚ್ ಮಾಡೋದೇ ಇಲ್ಲ. ನೀವು ಮಾನಸಾಂತರ ಹೊಂದ್ಕೊಳ್ಬರ್ರಿ. ಈಗ ನನ್ನ ಅಣ್ಣ ತಮ್ಮಂದ್ರು ಇನ್ನೂ ಯೇಸು ಸ್ವಾಮಿ ನಂಬಲಿಲ್ಲ, ನಾನು ಅವ್ರ ಚರ್ಚ್ಗೆ ಬಂದ್ರೆ ಬಂದು ಕುತ್ಕೊಂತಾರೆ, ನಾನು ಹೇಳೋದೇ ಇಲ್ಲ. ನಮ್ಮ ಮಿಸಸ್ ಅವ್ರು 2 ವರ್ಷ ಆದ್ಮೇಲೆ ಯೇಸು ಸ್ವಾಮಿ ಬಂದ್ರು. ಅವ್ರು ನನ್ನ ತತ್ವ, ಯೇಸು ಸ್ವಾಮಿ ತತ್ವ ಸಿದ್ಧಾಂತ ಅರ್ಥಕೊಂಡು ಬರ್ಬೇಕು. ಅವರು ನನ್ನ ಊರಲ್ಲಿ ನನ್ನ ಸ್ನೇಹಿತರು ಇದ್ದಾರೆ, ನನ್ನ ಬಂಧುಗಳಿದ್ದಾರೆ, ನನ್ನ ಬಾಗ್ಲೆ ಬಂದು ಕುತ್ಕೊಳ್ರಿ ಚರ್ಚಲ್ಲಿ ಅಂದ್ರೆ ವಾರ ಬಂದು ಕುತ್ಕೊಳ್ತಾರೆ. ನಾವು ಬೋಧನೆ ಮಾಡಲ್ಲ, ಅವ್ರು ಮಾನಸಾಂತರ ಹೊಂದ್ಕೊಂಡು ಒಳಗಡೆ ಬರ್ಬೇಕು. ಅದೇನೆ ನಿಜವಾದ ಬೋಧನೆ. ನಮಗೆ
ಮತಾಂತರ ಪದಕ್ಕಿಂತ ಮಾನಸಾಂತರ ಪದ ಭಾರಿ ಇಂಪಾರ್ಟೆಂಟ್. ನಾವು ಅದನ್ನೇ ಬೋಧಿಸ್ತೀವಿ. ಒಬ್ಬ ಮನುಷ್ಯನ ಮಾನಸಾಂತರ ಹೊಂದ್ಕೊಂಡ್ರೆ ದೇವರು ಅವನನ್ನು ಬದಲಾಯಿಸ್ತಾನೆ. ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಯೇಸು ಪವಿತ್ರ ಸಭೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ಮನ್ನು ಕರೆದಿದ್ದಕ್ಕಾಗಿ ನಾನು ಒಪ್ಪಿಕೊಂಡು ಬಂದ ಉದ್ದೇಶ ಒಂದೇ, ಈ ನಾಡಿನ ಜನತೆಗೆ ದೇವರು ಆರೋಗ್ಯ, ಆಯುಷ್, ಸಮೃದ್ಧಿ, ಸಮಾಧಾನ, ಒಳ್ಳೆಯ ಒಂದು ಸರ್ಕಾರ, ಒಳ್ಳೆಯ ಒಂದು ಮನಸ್ಸು, ಒಳ್ಳೆಯದಾದ ಒಂದು ನಡೆ ನುಡಿಯನ್ನು ಯೇಸು ಕ್ರಿಸ್ತನು ದಯಪಾಲಿಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ವಿಶೇಷವಾಗಿ ಏನಂದ್ರೆ, ಯಾವ ಮನುಷ್ಯನ ಮೇಲೆ ಕ್ರೋಧ, ಕೋಪ, ಮದ, ಮತ್ಸರಗಳನ್ನ ದೂರ ಮಾಡ್ಕೋಬೇಕು. ನಾವು ಯೇಸು ಸ್ವಾಮಿ ಹೇಳಿದಂಥದ್ದು ಒಂದೇ, ನೆರೆಯವರನ್ನ ನನ್ನಂತೆ ಪ್ರೀತಿಸು ಎಂಬುದಾಗಿ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾರ ಮೇಲೇನೂ ಇರಬಾರ್ದು. ಒಂದು ಶತ್ರುವನ್ನ ಪ್ರೀತಿಸೋರನ್ನೇ ನಿಜವಾದ ಮಾನವನಲ್ಲಿ ಯಾವುದೇ ರೀತಿಯಾದಂತ ಗಲಭೆ ಇರಬಾರ್ದು, ಯಾರ ಮೇಲೂ ಒಂದು ಶತ್ರುತ್ವ ಇರಬಾರ್ದು, ಒಂದು ಕೋಮವಾಗಿ ಮಾತಾಡಬಾರ್ದು, ಅವರ ವಿರುದ್ಧವಾಗಿ ಮಾತಾಡಬಾರ್ದು. ಯಾರೋ ಏನೋ ಅಂದಾಗ ನಾವು ತಲೆ ಬಾಗಬೇಕು. ಏಸಪ್ಪ ಹೇಳಿರೋದು ಒಂದೇನೇನೆ, ನಿನ್ನ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನ ಕೊಡು ಅಂತ ಹೇಳಿದ್ದಾರೆ. ಇನ್ನೊಬ್ರು ಏನಾದ್ರೂ ಕಷ್ಟದಲ್ಲಿದ್ದಾಗ ನಿನ್ನ ಕೈಯಲ್ಲಾದ್ರೆ ಸಹಾಯ ಮಾಡು ಅಂತ ಹೇಳಿದರೆ, ಇದು ನಮ್ಮ ಒಂದು ಬೋಧನೆಯಾಗಿರ್ತದೆ. ದೇಶಕ್ಕೆ, ರಾಜ್ಯಕ್ಕೆ ಸಮೃದ್ಧಿಯಾದಂಥ ಶಾಂತಿ ಬರಲಿ. ದಿನನಿತ್ಯ ನಾವು ಪ್ರಾರ್ಥನೆ ಮಾಡೋದೊಂದೇ, ನನ್ನ ಭಾರತ ದೇಶಕ್ಕೆ ವಿಶೇಷವಾದ ಒಳ್ಳೆಯ ಆಡಳಿತ ಬರಲಿ, ಒಳ್ಳೆಯ ಅಧಿಕಾರಿಗಳು ಬರಲಿ, ಒಳ್ಳೆಯ ಅರಸರುಗಳು ಬರಲಿ. ಅರಸರುಗಳಿಗೆ, ಅಧಿಕಾರಿಗಳಿಗೆಲ್ಲ ನಾವು ಪ್ರಾರ್ಥನೆ ಮಾಡೋದು ಉದ್ದೇಶನೇ ನನ್ನ ದೇಶ ಉನ್ನತ ಸ್ಥಾನದಲ್ಲಿ ಹೋಗ್ಬೇಕು. ನಾವು ಹೇಳೋದು, ಅವರ ಆಸೆ ಪಟ್ಟು ತಗೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ದೇಶ ಏನಂದ್ರೆ, ಇಲ್ಲಿ ಸರ್ವ ಜನಾಂಗಗಳ ಶಾಂತಿಯ ತೋಟ ಇದು ಭಾರತ ದೇಶ. ಅವರದಾದಂತ ಒಂದೊಂದು ಮತಗಳು, ಧರ್ಮಗಳು ಇರ್ತದೆ. ಆದರೆ ಇಲ್ಲಿ ನಾವೇನ್ ಹೇಳ್ತೀವಂದ್ರೆ, ನಾವು ಕ್ರಿಸ್ತನ ಧರ್ಮವಾಗಿದ್ದು ಕ್ರಿಸ್ತನಲ್ಲಿರುವ ಬೋಧನೆಯನ್ನ ನೇರವಾಗಿ ಹೇಳ್ತೀವಿ. ನಾವು ಕ್ರಿಸ್ತನನ್ನ ಏನು ಅನುಸರಣೆ ಮಾಡಬೇಕು, ನಾನು ಹೇಳಿದೆ ನಿಮಗೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ. ಆ ಪ್ರೀತಿಯನ್ನ ನಾವು ಹಂಚ್ತೀವಿ ಹೊರತವಾಗಿ ಯಾವುದೇ ದ್ವೇಷ, ಕ್ರೋಧ ಯಾವುದೇನ್ನು ನಾವು ಹಂಚೋದಿಲ್ಲ. ಒಂದು ಒಳ್ಳೆಯ ವ್ಯಕ್ತಿ ಬಂದಾಗ, ಒಂದು ಕೆಟ್ಟ ವ್ಯಕ್ತಿ ಬರ್ತಾರೆ, ಅವ್ರನ್ನ ಮಾನಸಾಂತರ ಪಡಿಸೋದು. ನಮ್ದು ಅವ್ರಿಗೆ ಏನಾದರೂ ಸಹಾಯ ಮಾಡತಕ್ಕಂಥ ಅನಾಥ ಮಕ್ಕಳಿಗೆ ಸಹಾಯ ಮಾಡೋದು. ನಾವು ಯಾವುದೇ ರೀತಿಯಾಗಿ ಹೊರ ದೇಶಗಳಿಂದಾಗಲಿ ಎಲ್ಲಿಂದಲೂ ನಾವು ಯಾರನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ದುಡಿತೀವಿ, ದುಡಿದು ನಮ್ಮ ಕೈಯಲ್ಲಾದ್ರೆ ಯಾರಿಗಾದ್ರೂ ಒಂದು ಸಹಾಯವನ್ನು ಮಾಡಿ ನಾವು ದೇವರ ನಾಮವನ್ನು ಮಹಿಮೆಪಡಿಸ್ತೀವಿ. ನಾಡಿನ ಜನತೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ಉಂಟಾಗಲಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸು ಸ್ವಾಮಿ ರಕ್ಷಕನಾಗಿ ಹುಟ್ಟಿದ್ದಾನೆ, ನಮ್ಮ ಪಾಪಗಳನ್ನು ತಂದಿದ್ದಾನೆ, ನಮ್ಮ ರಕ್ಷಣೆ ಮಾರ್ಗ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ನಾವು ಹುಟ್ಟಿದ ತಕ್ಷಣ ಯೇಸು ಸ್ವಾಮಿಗಳಲ್ಲ, ಯೇಸು ನಮ್ಮದವರಲ್ಲ. ಆದರೆ ನಾವು ಅನ್ಯ ಜನರಿಂದ ದೇವತೆನ ಪೂಜೆಗಳು ಮಾಡ್ಕೊಂಡು ಬಂದವ್ರೆ. ಅದರಲ್ಲಿ ಏನು ಧರ್ಮ, ಕರ್ಮ, ಪಾಪ, ಪುಣ್ಯ ಅಂತ ಏನು ಗೊತ್ತಾಗಿದೆ ನಮಗಲ್ವಾ? ಅದನ್ನು ತಿಳ್ಕೊಂಡು ಸತ್ಯವಾದ ದೇವ್ರು ಯಾರು ಅಂತ ಅರ್ಥಕೊಂಡು ನಾವು ದೇವರನ್ನು ಅರ್ಥಕೊಂಡು, ನಿಜವಾದ ದೇವರನ್ನು ಅರ್ಥಕೊಂಡು ಶಾಂತಿ ಸಮಾಧಾನಕ್ಕೋಸ್ಕರ ನಾವು ಬೆಳಕಾಗಿ ಬಂದಿದ್ದೀವಿ. ನಮ್ಮನ್ನು ರಕ್ಷಣೆ ಮಾಡ್ದಂಗೆ ನಾವು ನಮಗೂ ಬುದ್ಧಿ ಕೊಟ್ಟಂಗೆ ಹಾಗೂ ಇನ್ನೂ ತಿಳಿದವರು ಇರ್ತಾರೆ ಅವ್ರಿಗೆಲ್ಲ ಸುವಾರ್ತೆ ಹೋಗುವ ಹಾಗೆ, ರಕ್ಷಣೆ ಮಾರ್ಗ ಬರುವ ಹಾಗೆ ಅವ್ರಿಗೂ ದೇವರ ಆಯುಷ್ ಆರೋಗ್ಯ ಸರ್ವರ್ಗೂ ಕೊಡಲಿ ಅಂತ ಸಕಲ ನಾಡಿಗೆ ನಾನು ಶುಭವನ್ನು ಕೋರೋಣ. ಮತ್ತೆ ನಾವಿಲ್ಲಿ ಎಲ್ಲ ಒಂದೇ ಊರಿನವ್ರೆ. ರಾಜನವ್ರು ತುಂಬ ಚೆನ್ನಾಗಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ನಾವು ವರ್ಷನೂ ನಾವು ಇದರಲ್ಲಿ ಪಾಲ್ಗೊಳ್ತೀರಿ. ಆದರೆ ನೀವು ಆಗಲೇ ಅಂತ ಇದ್ರವೇನೋ ಮತಾಂತರ ಅಂತ, ಅದು ಇಲ್ಲಿ ಯಾವುದೇ ರೀತಿಯೂ ಈ ಪ್ರಭಾವ, ಇಲ್ಲಿ ಮತಾಂತರ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ನಾವು ರಾಜನವ್ರ ಜೊತೆ ಹುಟ್ಟಿದಾಗ್ಲಿಂದನೂ ಇದ್ದೀರಿ. ಯಾವತ್ತೂ ಅವ್ರು ನಮ್ಮನ್ನ ಇದಕ್ಕೆ ಬನ್ನಿರಿ ಅಂತ ಕರೆದಿಲ್ಲ. ನಾವೇ ಬರ್ತೀರಿ, ಪ್ರೇಯರ್ ಇದ್ದಾಗಲೂ ಬರ್ತೀರಿ, ಹೋಗ್ತೀರಿ. ಇಂಥ ಫಂಕ್ಷನ್ಗಳಲ್ಲಿ ಬಂದು ಅಟೆಂಡ್ ಮಾಡಿ ಅವ್ರ ಜೊತೆ ನಾವು ಒಂದು ಇದರಲ್ಲಿ ಸಂತೋಷದಲ್ಲಿ ಪಾಲ್ಗೊಂಡು ಹೋಗ್ತೀರಿ. ನಮ್ಮ ಕ್ರಿಸ್ಮಸ್ ಅನ್ನೋದು, ಯೇಸು ಅನ್ನೋದು ನಮಗೆ ಶಾಂತಿನ, ಒಂದನ್ನ ಜಗತ್ತಿಗೆ ಶಾಂತಿನ ತಂದು ಕೊಟ್ಟಿರೋರು ಅವರು. ಅಂದರೆ ಶಾಂತಿ ಯಾವ ಥರ ಬದುಕಬೇಕು, ಮನುಷ್ಯ ಶಾಂತಿ ಯಾವ ಥರ ನೆಲೆಸ್ಕೊಬೇಕು ಮನುಷ್ಯನಲ್ಲಿ ಅಂತ ಅದನ್ನ ಇದು ಮಾಡಿರೋದೇ ಹೊರತು ಅವರು ಅದು ಬಂದು ನನ್ನಕ್ಕೆ ಸೇರಿ ನನ್ನಲ್ಲೇ ಫಾಲೋ ಮಾಡಬೇಕು ನೀವು ಅಂತ ಯಾವುದೇ ಇದರಲ್ಲಿ ಹೇಳಿಲ್ಲ. ಇಷ್ಟಪಟ್ಟರು ಎಲ್ಲರೂ ಇದು ಮಾಡ್ಬೋದು. ಈಗ ನಾವೊಂದು ಮೂಲ ಹೇಳ್ಬೇಕಂದ್ರೆ, ಇದರಲ್ಲಿ ಕ್ರಿಶ್ಚಿಯಾನಿಟಿ, ಈಗ ನಮ್ಮ ಇಂಡಿಯಾನಲ್ಲಿ ಮೂಲ ಬಂದಾಗ ನಾವು ಕ್ರಿಶ್ಚಿಯಾನಿಟಿ ಹೆಂಗೆ ಬಂತು ನಮ್ಗಂದ್ರೆ, ಯಾವ ಸಂಸ್ಥೆಗಳಿಂದ ಏನೇನು ಉಪಯೋಗ ಆಗೋದನ್ನು ನಮಗೂ ಗೊತ್ತು. ಈಗ ಒಂದು ಇನ್ಸ್ಟಿಟ್ಯೂಟ್ಗಳಾಗಲಿ ಅದೆಲ್ಲ ನಮ್ಗೆ ಬಂದಿತ್ತೆ ಕ್ರಿಶ್ಚಿಯಾನಿಟಿಯಿಂದ. ಅದನ್ನು ತುಂಬ ಅನುಕೂಲಗಳಾಗಿದೆ. ಮತ್ತು ಕ್ರಿಶ್ಚಿಯನ್ ಹಾಸ್ಪಿಟಲ್ಗಳಾಗಲಿ ಯಾವುದೇ ರೀತಿಯಾಗಲಿ ಎಲ್ಲದರಲ್ಲೂ ಅವರು ಪಾಲ್ಗೊಳ್ಳು ಇದು ಮಾಡ್ತಾವ್ರೆ. ಈ ಮತಾಂತರ ಅನ್ನೋದು ಎಲ್ಲಿನೂ ಹಬ್ಬಿಸ್ಬಾರ್ದು ನಾವು ಅನ್ನೋದನ್ನ ಈ ಮೂಲಕ ನಾನು ಹೇಳ್ತೀನಿ.
ರಾಜಣ್ಣವ್ರು ಮತ್ತು ರಾಜಣ್ಣವ್ರಿಗೆ ಅವ್ರಿಗೆ ಇನ್ನೂ ಚೆನ್ನಾಗಿ ಇದನ್ನ ಅಭಿವೃದ್ಧಿ ಪಡಿಸಲಿ, ಇನ್ನೂ ಚೆನ್ನಾಗಿ ಇದು ಮಾಡಲಿ ಅಂತ ಹೇಳಿ ಇದು ಮಾಡ್ತೀರಿ. ನಮ್ಮೂರಿನಲ್ಲಿ ನೋಡ್ರಿ ಎಲ್ಲರೂ ಪಾಲ್ಗೊಳ್ತಾರೆ, ಬಂದು ಸಂತೋಷವಾಗಿ ಪಾಲ್ಗೊಳ್ತಾರೆ ಈ ಹಬ್ಬದಲ್ಲಿ. ರಾಜಣ್ಣ ಒಬ್ಬರೇ ಇಲ್ಲಿ ಮಾಡೋದು ಇದರಲ್ಲಿ ಬಂದು ಊರೆಲ್ಲ ಸೇರಿ ಇದು ಮಾಡ್ತಾರೆ, ಪಾಲ್ಗೊಂಡು ಇದು ಮಾಡ್ತಾರೆ.